ಮರಳಿ ಬಾರದೂರಿಗೆ ನಿನ್ನ ಪಯಣ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು, ಸರ್ಕಾರದ ಒಂದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಂತಹ ಏನು ಆನ್ಲೈನ್ ಪೇ ಎಲ್ಲ ಇದೆ, ಎಲ್ಲನೂ ಕೂಡ ಎಲ್ಲ ಕಡೆ ಹರಿದಾಗ್ತಾ ಇದ್ದಾರೆ. ಯಾಕೆಂದರೆ ಕೆಲವು ಅಂಗಡಿಗಳಲ್ಲಿ ನೀವು ಆಗಲೇ ಲಾಸ್ಟ್ ಟೈಮ್ ನೋಡಿರ್ಬೋದು, ಎಷ್ಟೋ ಅಂಗಡಿಗಳಲ್ಲಿ ಕೆಲವೊಂದು ಚಿಕ್ಕ ಒಂದು ನಂದಿನಿ ಬೂತು, ಒಂದು ಚಿಕ್ಕ ಒಂದು ಶಾಪ್, ಪ್ರಾವಿಷನ್ ಸ್ಟೋರ್ಗೂ ಕೂಡ ಒಂದು ಚಿಕ್ಕ ಕೈಗಾಡಿ ನೋಡಿ, ಕೈಗಾಡಿ ಇಟ್ಕೊಂಡಿರೋರ್ಗೂ ಕೂಡ ಟ್ಯಾಕ್ಸ್ ಆಗ್ತಾ ಇದೆ ಸರ್ಕಾರ. ನೀವು ವರ್ಷದಲ್ಲಿ ಇಷ್ಟು ಆದಾಯ ಮಾಡಿದ್ದೀರಾ ಫೋನ್ಪೇ, ಗೂಗಲ್ ಪೇ ಮೂಲಕ, ಇಷ್ಟು ಆನ್ಲೈನ್ ಕ್ರೆಡಿಟ್ ಮತ್ತು ಡೆಬಿಟ್ ಮಾಡ್ಕೊಂಡಿದ್ದೀರಾ, ನೀವು ಇದನ್ನು ಖಂಡಿತವಾಗಿ ಇದನ್ನು ಪಾಲಿಸ್ತಾ ಇರೋದ್ರಿಂದ, ಫೋನ್ಪೇ ಗೂಗಲ್ ಪೇ ಮೂಲಕ ಪಾಲಿಸ್ತಾ ಇರೋದ್ರಿಂದ ಇಷ್ಟು ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕು ನೋಡಿ ಅಂತ ನೋಟಿಸ್ ಕೊಟ್ಟಿದೆ. ಮನೆ ಪ್ರತಿಯೊಂದು ಅಲ್ಲ, ಎಲ್ಲರಿಗೂ ಕೂಡ ಅಲ್ಲ, ಸ್ವಲ್ಪ ಅಂಗಡಿಗಳಿಗೆಲ್ಲ ನೋಟಿಸ್ ಕೊಟ್ಟಿರೋದ್ರಿಂದ ದಯವಿಟ್ಟು ಈ ರೀತಿಯಿಂದ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂದರೆ ನೋಡಿ, ಈಗಾಗಲೇ ಎಲ್ಲರೂ ಕೂಡ ಎಲ್ಲ ಶಾಪಲ್ಲೂ ಕೂಡ ಆಲ್ಮೋಸ್ಟ್ ಈಗೆಲ್ಲ ಅರ್ಧಾಗ್ತಾ ಇದ್ದಾರೆ, ಫೋನ್ಪೇ ಗೂಗಲ್ ಪೇ ದಯವಿಟ್ಟು ನಮ್ಗೆ ಬೇಡ, ಕ್ಯಾಶ್ ಇದ್ದರೆ ಕೊಡಿ. ಯಾಕೆ ಅಂತಂದರೆ ಫೋನ್ಪೇ ಗೂಗಲ್ ಪೇ ಮೂಲಕ ನಾವೇನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅದನ್ನು ಸರ್ಕಾರ ಕಂಡುಹಿಡಿತಾ ಇದೆ. ಯಾಕೆಂದರೆ ಸರ್ಕಾರ ಕಂಡುಹಿಡಿತಾ ಇರೋದ್ರಿಂದ ನಾವು ಬಂಡವಾಳ ಹಾಕಿರೋದೇ ಇಲ್ಲಿ ಒಂದು 2 ಲಕ್ಷ 3 ಲಕ್ಷ, ಇಲ್ಲಿ 1,50,000 ಬಂಡವಾಳ ಹಾಕಿದ್ದೀವಿ, ನಮಗೆ ಬರ್ತಾ ಇರೋದೇ ಒಂದು 30,000 ಲಾಭ ಒಂದು ತಿಂಗಳಿಗೆ 30,000 50,000 ಏನೋ ಲಾಭ ಮಾಡಿಕೊಂಡು ಒಂದು ಜೀವನ ಪುಟ್ಟದಾಗಿ ಒಂದು ಲೈಫ್ ಕಟ್ಕೋತಾ ಇದ್ದೀವಿ. ಅದಕ್ಕೂ ಕೂಡ ಸರ್ಕಾರ ಈಗ ಗೌರ್ಮೆಂಟು ಕಲ್ಲಾಗ್ತಾ ಇದೆ, ಅದಕ್ಕೂ ಕೂಡ ಒಂದು ಮಣ್ಣು ಆಗ್ತಾ ಇದೆ. ಅಂತಂದರೆ ಏನು ಈ ಸರ್ಕಾರ ಇನ್ನೂ ಏನೇನು ಮಾಡಬೇಕಾದ್ರೆ ನೋಡಿ, ಹಿಂದೆ ಎಲ್ಲ ಎಷ್ಟೆಷ್ಟನ್ನು ರೇಟ್ ಜಾಸ್ತಿ ಮಾಡ್ತು, ಇವಾಗಲೂ ಕೂಡ ಎಷ್ಟೆಷ್ಟನ್ನು ರೇಟ್ ಜಾಸ್ತಿ ಮಾಡ್ತಾ ಇದೆ ಕಂಟಿನ್ಯೂ ಆಗಿ ಅಂತಂದರೆ ನೋಡಿ, ಕಂಟಿನ್ಯೂ ಇನ್ನು ಎಷ್ಟೆಷ್ಟು ಅಂತ ಹೇಳೋಕ್ಕೆ ನೀವು ಕೂಡ ಊಹೆ ಮಾಡೋದಕ್ಕೆ ಆಗಲ್ಲ. ಅದನ್ನು ಹಿಂದೆ ಎಲ್ಲ ನೋಡ್ತಾ ಇರ್ತಾರೆ, ಎಷ್ಟೆಷ್ಟು ಅವಾಗೆಲ್ಲ ಮೆಟ್ರೋ ರೇಟನ್ನೆಲ್ಲ ಜಾಸ್ತಿ ಮಾಡಿದರು, ಇವಾಗಲೂ ಅಷ್ಟೇ. ಇವಾಗೆಲ್ಲ ಫುಟ್ಪಾತ್ ಬೀದಿ ವ್ಯಾಪಾರಿಗಳೆಲ್ಲ ಸರ್ಕಾರ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ಜನಗಳನ್ನ ಯಾವ ರೀತಿ ಇಂಡೋ ರೀತಿ ಸೊಳ್ಳೆಗಳು ರಕ್ತವನ್ನು ಇರುತ್ತೆ ನೋಡಿ, ಆ ರೀತಿ ಇಂತಾರೋ ಏನೋ ಗೊತ್ತಿಲ್ಲ. ಮಾತ್ರ ಮುಂದೆ ಏನಾಗ್ಬೋದು ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ಮುಂದೆ ಗೊತ್ತಾಗುತ್ತೆ ಏನೇನಾಗುತ್ತೋ. ಈ ಸರ್ಕಾರ ಇನ್ನೂ ಎಷ್ಟೆಷ್ಟು ಟ್ಯಾಕ್ಸನ್ನು ಹಾಕಿ ಎಷ್ಟೆಷ್ಟು ಕಳ್ಳರು ಕಾಕರನ್ನೆಲ್ಲ ಇನ್ನೂ ಹಾಗೆ ಇಟ್ಕೊಂಡು ಇನ್ನು ಬಡವ್ರ ಬಗ್ರ ಮೇಲೆ ಎಷ್ಟೆಷ್ಟು ಹೊಟ್ಟೆ ಮೇಲೆ ಹೊಡಿತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಮಾತ್ರ ನೋಡೋಣ. ಅದಕ್ಕೆ ಮತ್ತೆ ಇದಕ್ಕೆ ಸಾಕ್ಷಿ ಆಗಿದ್ರೆ ಕೇಂದ್ರ ಸರ್ಕಾರನ ಇಲ್ಲ ರಾಜ್ಯ ಸರ್ಕಾರನ ಅಂತ ನೀವು ಕೇಳ್ಬೋದು. ನೋಡಿ, ಕೇಂದ್ರ ಸರ್ಕಾರ ಆಗಿದ್ರೆ ಮೋದಿ ಸರ್ಕಾರ ಬರುತ್ತೆ. ಇದನ್ನು ನೋಡಿ, ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಇದೆಲ್ಲ ಆನ್ಲೈನ್ ಪೇ ತಂದಿದ್ದೆ ಮೋದಿ ಸರ್ಕಾರ. ಈಗ ಮೋದಿ ಸರ್ಕಾರನ ಇದಕ್ಕೆ ನ್ಯಾಯ ಹೇಳಬೇಕು. ನೋಡಿ, ಮೋದಿ ಸರ್ಕಾರದವರು ಇದನ್ನು ನಮ್ಮ ದೇಶಕ್ಕೆ ತಂದವರೇ, ಅವರು ಇದನ್ನು ಬೇಡ ಅಂದರೂ ಕೂಡ ನಮ್ಮ ದೇಶಕ್ಕೆ ತಂದರು. ಈಗ ತರಿಸ್ಬಿಟ್ಟು ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇರೋದು ಇದು ಸರಿನಾ? ನೋಡಿ, ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಟ್ಯಾಕ್ಸ್ ಹಾಕಿರೋದು ಮಾತ್ರ ಅಲ್ಲದೆ ಎಷ್ಟೋ ಜನಗಳಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನೋಡಿ, ಅವರು ನಾವಿಷ್ಟು ವ್ಯಾಪಾರ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, 57 ಲಕ್ಷ 60 ಲಕ್ಷ 70 ಲಕ್ಷ. ನೋಡಿ, ಕೆಲವ್ರಿಗೆ ನಂದಿನಿ ಬೂತ್ ಇಟ್ಟಿರ್ತಕ್ಕಂಥವ್ರಿಗೆ 1 ಕೋಟಿಗೂ ಟ್ಯಾಕ್ಸ್ ನೋಟಿಸ್ ಹೋಗಿದೆ ಅಂತೆ. ಮನೆಗೆ 1 ಕೋಟಿ ನೋಟಿಸ್ ಕಟ್ಟಬೇಕು ಅಂತಂದರೆ ಟ್ಯಾಕ್ಸನ್ನು ಅವ್ರು ಎಲ್ಲಿಂದ ತಂದು ಕಟ್ತಾರೆ? 1 ಕೋಟಿ ವ್ಯಾಪಾರ ಆಗಿದ್ರೆ ತಾನೇ ಅವ್ರಿಗೆ. ಅಷ್ಟು ವ್ಯಾಪಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ತೆರಿಗೆ ಇಲಾಖೆಯವರು ಅಷ್ಟು ಟ್ಯಾಕ್ಸನ್ನು ಹಾಕ್ತಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕು ನಮ್ಮ ಜನಗಳಿಗೆ ಎಷ್ಟೆಷ್ಟು ಕಷ್ಟ ಬಂದಿದೆ ಅಂತ. ನೋಡಿ, ಸರ್ಕಾರ ಇರೋಂಥ ಸರ್ಕಾರ ಒಂದು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಒಂದು ಅವಕಾಶನ ಈ ರೀತಿ ಮಾಡಿಕೊಡ್ತಾ ಇದೆ. ಅಂದರೆ ಇರೋಂಥ ಒಂದು ಚಾನ್ಸನ್ನು ತಡಿತಾ ಇದೆ ಅಂತಂದರೆ ಏನರ್ಥ? ನೋಡಿ, ಒಂದು ಮೋದಿ ಸರ್ಕಾರ ಎಲ್ಲ ಹಿಂದೆ ಎಲ್ಲ ಈ ರೀತಿ ಎಲ್ಲ ಟ್ಯಾಕ್ಸು ಏನು ಜನಗಳ ಒಂದು ಏನು ಕಲೆಕ್ಟ್ ಮಾಡೋದಕ್ಕೇ ಈ ರೀತಿ GST ಎಲ್ಲ ಜಾಸ್ತಿ ಮಾಡ್ತು. ಈಗ ಪದೇ ಇನ್ನೂ ಕೂಡ GSTನ ಜಾಸ್ತಿ ಮಾಡಬೇಕಾ? ಈಗ ಇರೋ 18% GST ಸಾಲದು, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಈಗ ಮೋದಿ ಸರ್ಕಾರ ನಿಂತಿದೆಯಾ? ಹಾಗಾದರೆ ನೋಡಿ, ಇದೆಲ್ಲ ನೀವು ಕೂಡ ಕಾಮೆಂಟ್ ಮಾಡಿ ಹೇಳಬೇಕು. ಯಾಕೆಂತಂದರೆ ಜನಗಳಿಗೆ ಎಲ್ಲರೂ ಕೂಡ ವಿಡಿಯೋ ಶೇರ್ ಆಗಬೇಕು. ಯಾಕೆಂತಂದರೆ ಶೇರ್ ಆದಾಗಲೇ ನಾವು ಸರ್ಕಾರಕ್ಕೆ ಬುದ್ಧಿ ಬರೋದು. ನೋಡಿ, ಹಿಂದೆ ಎಲ್ಲ ಗೌರ್ಮೆಂಟ್ ಅಂತ ನಾವು ಏನು ಕರಿತೀವಿ ಮೋದಿ ಸರ್ಕಾರನ, ಅದನ್ನು ಗೆಲ್ಲಿಸಿ ಅವರು ಫೋನ್ಪೇ ಗೂಗಲ್ ಪೇ ಅಂತಲ್ಲ, ಎಲ್ಲ ಥರದ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಏನು ಮಾಡಿದ್ರು ಅವರು ನಮ್ಮ ದೇಶಕ್ಕೆ ಅನ್ನೋದನ್ನ ಅವ್ರನ್ನ ಗೆಲ್ಲಿಸೋದ್ರ ಮೂಲಕ, ಅವನ್ನ ಆಯ್ಕೆ ಮಾಡೋದ್ರ ಮೂಲಕ ಹೇಳಿದ್ವಿ, ಎಲ್ಲರೂ ಕೂಡ ತೋರಿಸ್ಕೊಟ್ವಿ. ಈಗ ಅವರು ನಮ್ಮ ಜನಗಳಿಗೆ ಕೂಡ ಉಲ್ಟಾ ಹೊಡಿತಾ ಇರೋದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಸ್ನೇಹಿತರೆ, ಜನಗಳಿಗೆ ಈ ರೀತಿ ಉಲ್ಟಾ ಹೊಡಿತಾ ಇರೋದನ್ನ ನೀವು ಕೂಡ ಸುಮ್ಮನೆ ಕೂಡ್ತೀರಾ? ಒಂದು ಜನಗಳ ಪರ ಇರಲ್ವಾ? ಯಾಕೆ ಅಂತಂದರೆ ನೋಡಿ, ಈಗ ಸರ್ಕಾರ ಎಷ್ಟು ಕ್ರೂರಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ನೋಡಿ, ನಮ್ಮ ದೇಶದ ಸರ್ಕಾರ ಅಂತಕ್ಕಂಥದ್ದು ಜನಗಳ ಕೈಯಿಂದ ಓಟ್ ಹಾಕಿ ಗೆಲ್ಲಿಸಿ ಈಗ ಜನಗಳಿಗೆ ಉಲ್ಟಾ ಹೊಡಿತಾ ಇದೆ. ನೋಡಿ, ಅವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಡೆ ಗಮನ ಕೊಡ್ದೇ ಜನಗಳ ಬಡವರ ಹೊಟ್ಟೆಪಾಡು ಮೇಲೆ ಹೊಡಿತಾ ಇದ್ದಾರೆ. ಬಡವರ ಒಂದು ಹೊಟ್ಟೆಪಾಡು ಮೇಲೆ ಹೊಡಿತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ? ಯಾಕೆ ಅಂತಂದರೆ ಎಷ್ಟೆಷ್ಟೋ ಜನ ಇವತ್ತು 1 ರೂಪಾಯಿಗೂ ಒಂದೊಂದು ಮನೆ ಕಟ್ಕೊಳಕ್ಕಾಗ್ತಾಯಿಲ್ಲ. ಸಣ್ಣದಾಗಿ ಒಂದು ಮನೆ ಕಟ್ಟೋಕ್ಕಾಗ್ದೇ ಕೆಲವು ಎಲ್ಲೋ ಫುಟ್ಪಾತಲ್ಲಿ ಮಲ್ಕೊಂಡು, ಫುಟ್ಪಾತಲ್ಲಿ ಜೀವನ ಕಳ್ಕೊಂಡು, ಕೆಲವು ಇನ್ನೊಂದು ಏನೋ ಶೀಟಿನ ಮನೇಲಿ ಇದ್ಕೊಂಡು ಆ ಶೀಟಿನ ಮನೇಲೆ ಕಾಲ ಕಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಬದಿ ವ್ಯಾಪಾರಿಗಳವರು ಫುಟ್ಪಾತಲ್ಲಿ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ GST ನೋಟಿಸ್ ಕೊಡ್ತಾರೆ ಅಂತಂದರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಅವರಾಗ್ಬೋದು, ಇಲ್ಲ ತೆರಿಗೆ ಇಲಾಖೆಯವರಾಗ್ಬೋದು, ಇವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಮನೆಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂದರೆ
ಇದನ್ನೆಲ್ಲ ಏನು ಸರ್ಕಾರ ಏನಾಗ್ಬಿಟ್ಟಿದೆ ಹಾಗಾದರೆ ನಿಜವಾಗ್ಲೂ ನೋಡಿ, ನಮ್ಮ ಸರ್ಕಾರ ಹಾಗಾದರೆ ಈ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತಾ? ನೆಕ್ಸ್ಟು ಇನ್ಯಾವ ಸರ್ಕಾರ ಬರ್ಬೋದು? JDS ಬಂದರೆ ನಡ್ಸ್ಕೊಂಡು ಹೋಗ್ತಾರಾ? ಪ್ರಜಾಕೀಯ ಬಂದರೆ ಬರ್ತಾರಾ? ಇಲ್ಲ ನೆಕ್ಸ್ಟು ಇನ್ಯಾವ ಸರ್ಕಾರ ತರ್ತಾರೆ ಅನ್ನೋದು ಕೂಡ ಈಗ ನಮ್ಮ ಜನಗಳಿಗೆ ಒಂದು ಕನ್ಫ್ಯೂಷನಲ್ಲಿದ್ದೀರಾ. ಈಗ ಮೋದಿ ಸರ್ಕಾರ ಎಲ್ಲ ಹಿಂದೆ ಎಲ್ಲ ಯಾವ ರೀತಿ ಟ್ಯಾಕ್ಸನ್ನು ವಿಧಿಸ್ತದೆ ಅನ್ನೋದು ಕೂಡ ಈಗ ನೋಡ್ತಾ ಇದ್ದೀರಲ್ಲ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ.